ಡಿಸೆಂಬರ್ 3, 2023 ಅಂದು ಬೆಳಿಗ್ಗೆ 5:30 ಲಕ್ನೋನ ಕುಶಾಲ್ಗಂಜ್ನ ಪೊಲೀಸ್ ಠಾಣೆಗೆ ಒಂದು ಅನಾಮಿಕ ಫೋನ್ ಬರುತ್ತದೆ. ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಫೋನ್ ಮಾಡಿ ಲಕ್ನೋ ಡೆಲ್ಲಿ ಎಕ್ಸ್ಪ್ರೆಸ್ ದಾರಿಯಲ್ಲಿ ಒಂದು ಟ್ರಕ್ ನಂಬರ್ ಅನ್ನ ಕೊಡುತ್ತಾನೆ. ಆ ಟ್ರಕ್ ನ ಮೂಲಕ ನಕಲಿ ನೋಟುಗಳನ್ನ ದೆಹಲಿಗೆ ಸಾಗಿಸಲಾಗುತ್ತಿದೆ ಎನ್ನುವ ನಿಗೂಢ ಮಾಹಿತಿಯನ್ನ ಆ ವ್ಯಕ್ತಿ ಪೊಲೀಸರಿಗೆ ಕೊಟ್ಟಿದ್ದ. ಅಸಲಿಗೆ ಆ ಟ್ರಕ್ ಕೋಲ್ಕತ್ತಾದಿಂದ ದೆಹಲಿಗೆ ಹೋಗುತ್ತಿತ್ತು. ಅಷ್ಟೇ ಅಲ್ಲದೆ ಆ ನಕಲಿ ನೋಟುಗಳು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತವನ್ನ ಸೇರುತ್ತಿವೆ ಎಂದು ಕೂಡ ಮಾಹಿತಿಯನ್ನ ಕೊಟ್ಟಿದ್ದ. ಈ ಮಾಹಿತಿ ತಿಳಿಯುತ್ತಿದ್ದ ಹಾಗೆ ಕುಶಾಲ್ಗಂಜ್ ಇನ್ಸ್ಪೆಕ್ಟರ್ ತನ್ನ 2 ಕಾನ್ಸ್ಟೇಬಲ್ ಗಳನ್ನ ಕರೆದುಕೊಂಡು ಜೀಪ್ ನಲ್ಲಿಯೇ ಹೈವೇಯನ್ನ ತಲುಪಿದ್ದಾನೆ. ಹಾಗೂ ವೈರ್ಲೆಸ್ ಮೂಲಕ ಮತ್ತು ಮೊಬೈಲ್ ಫೋನ್ ಮೂಲಕ ಎಲ್ಲ ಕಡೆ ಇದರ ಬಗ್ಗೆ ಮಾಹಿತಿಯನ್ನ ರವಾನೆ ಕೂಡ ಮಾಡಿದ್ದಾನೆ. ಆದ್ರೆ ಒಬ್ಬ ಅನಾಮಿಕ ವ್ಯಕ್ತಿ ಫೋನ್ ಮಾಡಿದ್ದಕ್ಕಾಗಿ ಈ ರೀತಿ ಯಾವುದೇ ಒಂದು ಟ್ರಕ್ ಅನ್ನ ಹಿಡಿಯುವುದು ಸರಿಯೋ ತಪ್ಪು ಅನ್ನೋದು ಗೊಂದಲದಲ್ಲಿ ಆ ಇನ್ಸ್ಪೆಕ್ಟರ್ ಕೂಡ ಇದ್ದ. ಯಾವುದಕ್ಕೂ ಚಾನ್ಸ್ ತೆಗೆದುಕೊಳ್ಳುವುದು ಬೇಡ ಅಂತ ಆ ಟ್ರಕ್ಕಿಗಾಗಿ ಆ ಹೈವೇಯಲ್ಲಿ ಅವನು ತನ್ನ ತಂಡದೊಂದಿಗೆ ವೇಟ್ ಮಾಡುತ್ತಿದ್ದ. ಸ್ನೇಹಿತರೆ, ಈ ಅಚ್ಚರಿಯ ಘಟನೆಯ ಬಗ್ಗೆ ಇನ್ನಷ್ಟು ತಿಳಿಯುವ ಮೊದಲು ದಯವಿಟ್ಟು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ. ಯಾವಾಗ ಹೈವೇ ಮೇಲೆ ಆ ಟ್ರಕ್ ಅನ್ನು ನೋಡಿ ಕೈ ಬೀಸುತ್ತಿದ್ದ ಪೊಲೀಸರಿಗೆ ಹೆದರಿ ಆ ಡ್ರೈವರ್ ಎದೆಗೊಂದಿದ್ದಾನೆ. ಪೊಲೀಸರಿಗೂ ಮಧುರದಿಂದಲೇ ನೋಡಿದಂತಹ ಆ ಟ್ರಕ್ ಅನ್ನ ಕಂಡು ನಿಜಕ್ಕೂ ಅನುಮಾನ ಬಂದಿದೆ. ಹೀಗಾಗಿ ತಮ್ಮ ಜೀವನವನ್ನ ಲೆಕ್ಕಿಸದೆ ಆ ಟ್ರಕ್ ಅನ್ನ ಸೈಡ್ಗೆ ನಿಲ್ಲಿಸುವಂತೆ ಕೈ ಸನ್ನೆ ಮಾಡಿದ್ದಾರೆ. ಆದ್ರೆ ಆ ಟ್ರಕ್ ಮಾತ್ರ ಒಂದೇ ಸ್ಪೀಡ್ ನಲ್ಲಿ ಜೋರಾಗಿ ಬರುತ್ತಾನೆ ಇತ್ತು. ಹತ್ತಿರ ಬಂದರೂ ಕೂಡ ಸ್ಪೀಡ್ ಮಾತ್ರ ಕಡಿಮೆ ಆಗಿರಲಿಲ್ಲ. ಇನ್ನೇನು ಆ ಟ್ರಕ್ ಪೊಲೀಸರ ಮೇಲೆ ಹಾದು ಹೋಗುವ ಹಾಗೆ ಕಾಣಿಸುತ್ತಿತ್ತು. ತಕ್ಷಣವೇ ಪೊಲೀಸರು ಅಲ್ಲಿಂದ ದೂರ ಸರಿದಿದ್ದಾರೆ. ಆ ಟ್ರಕ್ ಕೊಂಚ ಮಟ್ಟಿಗೆ ಪೊಲೀಸರ ಜೀಪಿಗೆ ಡಿಕ್ಕಿ ಹೊಡೆದು ಅದೇ ಸ್ಪೀಡ್ ನಲ್ಲಿ ಮುಂದೆ ಹೋಗಿದೆ. ಈಗ ಪೊಲೀಸರಿಗೆ ಆ ಟ್ರಕ್ ಮೇಲೆ ಅವರ ಅನುಮಾನ ಸರಿಯಾಗಿತ್ತು. ಅನಾಮಿಕ ವ್ಯಕ್ತಿ ಕೊಟ್ಟ ಆ ಸುಳಿವು ಖಾತರಿಯಾಗಿತ್ತು. ತಕ್ಷಣವೇ ಪೊಲೀಸರು ಆ ಜೀಪ್ ಅನ್ನ ಹತ್ತಿಕೊಂಡು ಟ್ರಕ್ ಅನ್ನ ಚೇಸ್ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮುಂದಿನ ಟೋಲ್ ಗೇಟ್ ಗೂ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದರೆ ಯಾವುದೋ ಒಂದು ಸಿನಿಮಾದಲ್ಲಿ ಚೇಜಿಂಗ್ ಸೀನ್ ಇದ್ದ ಹಾಗೆ ಇತ್ತು. ಕೊನೆಗೂ ತಕ್ಕ ಸಮಯದಲ್ಲಿ 2 ಪೊಲೀಸ್ ಜೀಪ್ಗಳು ಎದುರಿಗೆ ಬಂದಿದ್ದರಿಂದ ಆ ಟ್ರಕ್ ಅನ್ನ ಅಡ್ಡಿ ಹಾಕಿ ಆ ಟ್ರಕ್ ಡ್ರೈವರ್ ಮತ್ತು ಕ್ಲೀನರ್ ಅನ್ನ ಕೆಳಗಿಳಿಸಿದ್ದಾರೆ. ಆ ಟ್ರಕ್ ಅನ್ನ ಪಕ್ಕಕ್ಕೆ ಹಾಕಿ ಆ ಇಬ್ಬರನ್ನ ಜೀಪ್ ನಲ್ಲಿ ಹಾಕಿಕೊಂಡು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಆ ಟ್ರಕ್ ಅನ್ನ ಸೀಸ್ ಮಾಡಿ ಅದನ್ನು ಕೂಡ ಆಮೇಲೆ ಪೊಲೀಸ್ ಠಾಣೆಗೆ ಪೊಲೀಸರೇ ತೆಗೆದುಕೊಂಡು ಬಂದಿದ್ದಾರೆ. ಆ ಟ್ರಕ್ ನಲ್ಲಿ ಏನಿದೆ ಎಂದು ತೆಗೆದು ನೋಡಿದಾಗ ಅಲ್ಲಿದ್ದ ಪೊಲೀಸರೇ ಕಕ್ಕಾಬಿಕ್ಕಿಯಾಗಿದ್ದರು. ಹೌದು, ಲಕ್ಷಾಂತರ ಕೋಟಿ ಬೆಲೆ ಬಾಳುವ ನಕಲಿ ನೋಟುಗಳು ಆ ಟ್ರಕ್ ನಲ್ಲಿ ಕಂಡು ಬಂದಿದ್ದವು. ಅದರ ಬಗ್ಗೆ ಟ್ರಕ್ ಡ್ರೈವರ್ ಹಾಗೂ ಕ್ಲೀನರ್ ಗೆ ಕೇಳಿದಾಗ ತಮಗೇನು ಗೊತ್ತಿಲ್ಲ ಅನ್ನುವ ಹಾಗೆ ನಾಟಕ ಆಡಿದ್ದರು. ಆಮೇಲೆ ಅವರ ಲೈಸೆನ್ಸ್ ಹಾಗೂ ಆಧಾರ ಕೇಳಿದಾಗ ಇನ್ನೊಂದು ಆಘಾತಕಾರಿ ವಿಷಯ ಬಹಿರಂಗವಾಗಿತ್ತು. ಹೌದು, ಅವರ ಆಧಾರ್ ಕಾರ್ಡ್ ಮತ್ತು ಲೈಸೆನ್ಸ್ ಕೂಡ ಎಲ್ಲ ನಕಲಿಯಾಗಿದ್ದವು. ಆಧಾರ್ ಕಾರ್ಡ್ ಮತ್ತು ಡ್ರೈವರ್ ಹೆಸರು ಸಂಬಿತ್ ಮುಖರ್ಜಿ ಅಂತ ಬರೆದಿತ್ತು. ಆದ್ರೆ ಯಾವಾಗ ಪೊಲೀಸರು ಆ ಡ್ರೈವರ್ ಅನ್ನ ಸರಿಯಾಗಿ ಏರೋಪ್ಲೇನ್ ಹತ್ತಿಸಿದಾಗ ಗೊತ್ತಾಗಿದ್ದು ಇನ್ನೊಂದು ಬೆಚ್ಚಿ ಬೀಳಿಸುವ ಮಾಹಿತಿ. ಹೌದು, ಆ ಡ್ರೈವರ್ ಮೂಲತಃ ಬಾಂಗ್ಲಾದೇಶಿಯಾಗಿದ್ದನು. ಅವನ ಹೆಸರು ಇಸ್ಮಾಯಿಲ್ ಬರಾಹುದ್ದೀನ್ ಆಗಿತ್ತು. ಅವನಿಗೆ ಭಾರತದ ಗಡಿಯಲ್ಲಿ ಕೆಲವರು ಗಡಿಪಾಡು ಮಾಡಲು ಸಹಾಯ ಮಾಡುತ್ತಿದ್ದರು ಎನ್ನುವ ಮಾಹಿತಿ ಬಹಿರಂಗಪಡಿಸಿದ್ದ. ಕೆಲವೊಂದು ಹಳ್ಳಿಗಳಲ್ಲಿ ನಿರಂತರವಾಗಿ ಈ ಚಟುವಟಿಕೆ ನಡೆಯುತ್ತಾನೆ ಇದೆ ಮತ್ತು ಅಲ್ಲಿ ಕೆಲವು ಪಶ್ಚಿಮ ಬಂಗಾಳದ ಕೆಲವು ಸರ್ಕಾರಿ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟರೆ ಸಾಕು, ಆಧಾರ್ ಕಾರ್ಡ್ ಮತ್ತು ನಕಲಿ ಲೈಸೆನ್ಸ್ ಕೂಡ ಮಾಡಿಸಿಕೊಡುತ್ತಿದ್ದಾರೆ ಎನ್ನುವ ಮಾಹಿತಿ ಆ ಡ್ರೈವರ್ ಬಹಿರಂಗಪಡಿಸಿದ್ದ. ಆಮೇಲೆ ಆ ಟ್ರಕ್ ಅನ್ನ ಮತ್ತು 2 ವ್ಯಕ್ತಿಗಳನ್ನ ಉತ್ತರ ಪ್ರದೇಶದ ಪೊಲೀಸರು ಮುಂದೆ NIA ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೇಸನ್ನ ಕೊಟ್ಟಿದ್ದಾರೆ. ಪೊಲೀಸರಿಗೆ ಅನುಮಾನ ಹುಟ್ಟಿದ್ದು ಆ ಟ್ರಕ್ಕಿನ ನಂಬರ್ ಪ್ಲೇಟ್ ಮೇಲೆ. ಆ ನಂಬರ್ ಪ್ಲೇಟ್ ಮೇಲೆ ನಂಬರ್ ಬದಲಾಗಿ ಓಕೆ ಹಾರ್ನ್ ಪ್ಲೀಸ್ ಅಂತ ಬರೆದಿತ್ತು ಹಾಗೂ ಕೇವಲ ನಂಬರ್ ಮುಂದುಗಡೆ ಮಾತ್ರ ಇತ್ತು. ಮೇಲಾಗಿ ಈ ಟ್ರಕ್ ಬಗ್ಗೆ ಒಬ್ಬ ಅನಾಮಿಕ ವ್ಯಕ್ತಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದು ಅವರಿಗೆ ಸಹಾಯವಾಗಿತ್ತು. ಸ್ನೇಹಿತರೆ, ಅಷ್ಟಕ್ಕೂ ಹಾರ್ನ್ ಓಕೆ ಪ್ಲೀಸ್ ಅನ್ನುವ ಮೀನಿಂಗ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಹೀಗೆ ಬರೆಯಲು ಕಾರಣ ಎಂಬುದನ್ನು, ಯಾಕೆ ಈ ರೀತಿ ಟ್ರಕ್ ಮೇಲೆ ಬರೆಯುತ್ತಾರೆ ಅನ್ನುವುದನ್ನ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಅಷ್ಟಕ್ಕೂ ಹೀಗೆ ಬರೆಯಲು ಯಾವುದೇ ನಿರ್ಬಂಧ ಸರ್ಕಾರದ ನಿಯಮವಾಗಲಿ ಎಲ್ಲಿಯೂ ಇಲ್ಲ. ಆದರೂ ಕೂಡ ಎಷ್ಟೋ ಜನ ಟ್ರಕ್ ಮೇಲೆ, ಕೆಲವು ಜನ ಬಸ್ ಮೇಲೆ ಕೂಡ ಬರುವುದನ್ನ ನೀವು ಕಂಡಿದ್ದಿರಬಹುದು. ಅಷ್ಟಕ್ಕೂ ಓಕೆ ಪದದ ಅರ್ಥ ಏನು? ಹೌದು, ಓಕೆ ಪದದ ಅರ್ಥ ನೀವು ತಿಳಿಯಬೇಕೆಂದ್ರೆ
ಎರಡನೇ ಮಹಾಯುದ್ಧಕ್ಕೆ ಹೋಗಬೇಕಾಗುತ್ತದೆ. ಅದು ಎರಡನೇ ಮಹಾಯುದ್ಧದ ಸಮಯ 1939ರಿಂದ 45ರ ಸಮಯ. ಆ ಸಮಯದಲ್ಲಿ ಡೀಸೆಲ್ ಕೊರತೆ ಕಾಣಲು ಆರಂಭಿಸಿತ್ತು. ಹೀಗಾಗಿ ಜನರು ಸೀಮೆ ಎಣ್ಣೆ ಬಳಕೆ ಮಾಡಲು ಪ್ರಾರಂಭಿಸಿದ್ದರು. ಅಷ್ಟೇ ಅಲ್ಲದೆ ಡೀಸೆಲ್ ಬದಲಿಗೆ ವಾಹನಗಳಿಗೆ ಕೂಡ ಸೀಮೆ ಎಣ್ಣೆಯನ್ನ ಬಳಕೆ ಮಾಡಲಾಗುತ್ತಿತ್ತು. ಎಲ್ಲರಿಗೂ ತಿಳಿದಂತೆ ಸೀಮೆ ಎಣ್ಣೆ ಹೆಚ್ಚು ಸುಡುವ ಗುಣವನ್ನ ಹೊಂದಿದೆ, ಜೊತೆಗೆ ಹೊಗೆಯು ಮಿತಿಮೀರಿ ಬರುತ್ತದೆ. ಆದ್ದರಿಂದ ಸೀಮೆ ಎಣ್ಣೆ ಬಳಕೆ ಮಾಡಿ ಚಲಾವಣೆ ಮಾಡುತ್ತಿದ್ದ ವಾಹನಗಳಿಗೆ ಹಿಂದೆ ಓಕೆ ಎಂದು ಬರೆಯಲಾಗುತ್ತಿತ್ತು. ಓಕೆ ಎಂದರೆ ಅರ್ಥ ಆನ್ ಕೆರೋಸಿನ್ ಎಂದರ್ಥ. ನೆನಪಿರಲಿ ಸ್ನೇಹಿತರೆ, ಓಕೆ ಎಂದರೆ ಅರ್ಥ ಆನ್ ಕೆರೋಸಿನ್ ಅಂತ. ಇದು ಸೀಮೆ ಎಣ್ಣೆ ಬಳಕೆ ಮಾಡಿ ಚಲಾಯಿಸುತ್ತಿರುವ ವಾಹನ ಎಂದು ಅರ್ಥ. ಎಚ್ಚರದಿಂದ ವಾಹನ ಚಲಾಯಿಸಿ ಎಂಬ ಸಂದೇಶವನ್ನ ನೀಡಲು ಹಿಂದೆ ಟ್ರಕ್ಗಳ ಹಿಂದೆ ಓಕೆ ಎಂದು ಬರೆಯಲಾಗುತ್ತಿತ್ತು. ಈ ಬರಹವನ್ನು ಕಂಡಾಗ ಇತರ ಚಾಲಕರು ಎಚ್ಚರಿಕೆಯಿಂದ ಇರುತ್ತಿದ್ದರು. ಅಷ್ಟೇ ಅಲ್ಲದೆ ಸೀಮೆ ಎಣ್ಣೆ ವಾಹನವೆಂದು ಯಾರು ಕೂಡ ಹತ್ತಿರ ಬಾರದೆ ಸ್ವಲ್ಪ ಅಂತರವನ್ನು ಕೂಡ ಕಾಯುತ್ತಿದ್ದರು. ಇದಕ್ಕೆ ಕಾರಣ ಮೇಂಟೈನ್ ಡಿಸ್ಟೆನ್ಸ್ ಎಂದು ಕೂಡ ಬರೆಯಲಾಗುತ್ತಿತ್ತು ಅಥವಾ ಕೀಪ್ ಡಿಸ್ಟೆನ್ಸ್ ಅಂತ ಕೂಡ ಬರೆಯಲಾಗುತ್ತಿತ್ತು. ಇದರಿಂದಾಗಿ ಸೀಮೆ ಎಣ್ಣೆಯಿಂದ ಬೆಂಕಿ ಅವಘಡ ಸಂಭವಿಸಿದರೆ ಹಿಂದೆ ಬರುವ ವಾಹನಕ್ಕೆ ಯಾವುದೇ ಅಪಾಯ ಆಗದಂತೆ ಮುನ್ನೆಚ್ಚರಿಕೆಯನ್ನು ಕೂಡ ಕೊಡುವಂತಹ ಒಂದು ಮೀನಿಂಗ್ ಈ ಓಕೆ ಆಗಿದೆ. ಇದಷ್ಟೇ ಅಲ್ಲದೆ ಮತ್ತೊಂದು ಅರ್ಥವಿದೆ. ಯಾರಾದರೂ ರಸ್ತೆಯಲ್ಲಿ ಟ್ರಕ್ ಅನ್ನ ಓವರ್ಟೇಕ್ ಮಾಡಲು ಬಯಸಿದರೆ ಅವರು ಮೊದಲು ಹಾರ್ನ್ ಮಾಡುತ್ತಾರೆ. ಇದರಿಂದ ಎದುರಿನಿಂದ ವಾಹನ ಚಲಾಯಿಸುತ್ತಿದ್ದ ಟ್ರಕ್ ಚಾಲಕನ ಹಿಂದೆಯೇ ಮತ್ತೊಂದು ಭಾರಿ ವಾಹನ ಬರುತ್ತಿದ್ದುದನ್ನ ಗಮನಿಸಿ ಅವನು ದಾರಿ ಕೊಡುತ್ತಿದ್ದ. ಇದಕ್ಕೆ ಕಾರಣ ಹಾರ್ನ್ ಪ್ಲೀಸ್ ಅಂತ ಟ್ರಕ್ ಹಿಂದೆ ಕೂಡ ಬರೆಯಲಾಗುತ್ತಿತ್ತು. ಸ್ನೇಹಿತರೆ, ಇನ್ನು ಇತ್ತೀಚೆಗೆ ಕೆಲವು ಪುಂಡರ ಗುಂಪುಗಳು ಬೈಕ್ ವೀಲಿಂಗ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿರುವುದನ್ನು ನೀವು ನೋಡುತ್ತಿರಬಹುದು. ಬೆಳಗಿನ ಹೊತ್ತು ಹೆದ್ದಾರಿ ಖಾಲಿ ಇರುವುದರಿಂದ ರಸ್ತೆಗೆ ಇಳಿಯುವ ಈ ಯುವಕರು ಸಂಚಾರಿ ನಿಯಮಗಳನ್ನ ಗಾಳಿಗೆ ತೂರಿ ವೀಲಿಂಗ್ ಮಾಡುತ್ತಾರೆ. ಬೈಕ್ಗಳಲ್ಲಿ ತಂಡವಾಗಿ ಬಂದು ಹೆದ್ದಾರಿಗೆ ಇಳಿಯುವ ಬೈಕ್ ಸವಾರರು ಒಂದೊಂದೇ ಬೈಕ್ ನಲ್ಲಿ 3 ಕುಳಿತುಕೊಂಡು ಅಪಾಯಕಾರಿ ವೀಲಿಂಗ್ ಮಾಡುವ ಕಾಣುವುದು ಸರ್ವೇ ಸಾಮಾನ್ಯವಾಗಿದೆ. ಯುವಕರ ಪುಂಡಾಟಿಕೆಯಿಂದ ಇತರ ವಾಹನ ಸವಾರರು ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣಿಸಬೇಕಾದಂತಹ ಸ್ಥಿತಿ ಇದೆ. ಕಳೆದ ತಿಂಗಳ ಹಿಂದಷ್ಟೇ ಬೆಂಗಳೂರಿನ ವಿಮಾನ ನಿಲ್ದಾಣ ರಸ್ತೆಯ ಜಕ್ಕೂರ್ ಬಳಿ ವೀಲಿಂಗ್ ಮಾಡುತ್ತಿದ್ದ ವೇಳೆ ಯುವಕರೊಬ್ಬರು ಅಪಘಾತದಲ್ಲಿ ಮೃತಪಟ್ಟಿದ್ದರು. ಇಷ್ಟಾದರೂ ಯುವಕರ ಪುಂಡಾಟಿಕೆ ಮಾತ್ರ ಕಡಿಮೆ ಆಗಿಲ್ಲ. ಇನ್ನು ಬೈಕ್ ವೀಲಿಂಗ್ ಮಾಡುವ ಪುಂಡರು ತಮ್ಮ ಬೈಕ್ ನಲ್ಲಿರುವ ನಂಬರ್ ಪ್ಲೇಟ್ಗಳನ್ನ ತೆಗೆದು ಇಂತಹ ದುಸ್ಸಾಹಕ್ಕೆ ಕೈ ಹಾಕುತ್ತಾರೆ. ಇನ್ನು ಸ್ಥಳದಲ್ಲಿರುವ ಸಾರ್ವಜನಿಕರು ತಮ್ಮ ಮೊಬೈಲ್ ನಲ್ಲಿ ವಿಡಿಯೋ ಮಾಡುತ್ತಿದ್ದಂತೆ ಅದನ್ನು ಗಮನಿಸಿದ ಪುಂಡರು ತಮ್ಮ ಮುಖಗಳನ್ನ ಮುಚ್ಚಿಕೊಂಡು ಪರಾರಿಯಾಗಿದ್ದಾರೆ. ಇನ್ನು ಇದೇ ಸ್ಥಳದಲ್ಲಿ ಪೊಲೀಸರು ಸಹ ಸಂಚರಿಸಿ ಗಸ್ತು ಹಾಕುತ್ತಿರುವುದು ಸಹ ಅಂತ ಪೊಲೀಸರನ್ನು ಹ್ಯಾಮಾರಿಸಿ ಬೈಕ್ ವೀಲಿಂಗ್ ಮಾಡುವ ಪುಂಡರು ಸರ್ವಿಸ್ ರಸ್ತೆಯಲ್ಲಿ ಪ್ರಾಕ್ಟೀಸ್ ಮಾಡುತ್ತಾ ಮುಖ್ಯ ರಸ್ತೆಗಳಲ್ಲಿ ಬೈಕ್ಗಳನ್ನ ಒಂದು ಚಕ್ರದಲ್ಲಿ ಎತ್ತುಕೊಂಡು ಕಿಲೋಮೀಟರ್ ಗಂಟಲೆ ಕರ್ಕಶವಾದ ಶಬ್ದವನ್ನು ಮಾಡುತ್ತಾ ಸಾಗುತ್ತಾ ಇರುವುದು ನೀವು ಇತ್ತೀಚೆಗೆ ನೋಡುತ್ತಿರುವುದು ತುಂಬಾನೇ ಕಾಮನ್ ಆಗಿದೆ. ಇಷ್ಟಾದರೂ ಪೊಲೀಸ್ ಕಣ್ಣು ತಪ್ಪಿಸಿ ಈ ಬೈಕ್ ವೀಲಿಂಗ್ ನಿರಂತರವಾಗಿ ನಡೆಯುತ್ತಾನೆ ಇದೆ. ಆದರೆ ನಮ್ಮ ಸರ್ಕಾರ ಹಾಗೂ ನಮ್ಮ ಗೃಹ ಇಲಾಖೆ ಮಾತ್ರ ಕಣ್ಣು ಮುಚ್ಚಿ ಕುಳಿತಿರುವುದು ನಿಜಕ್ಕೂ ನಾಚಿಕೆಗೇಡಾಗಿದೆ. ಆದರೆ ಮಹಾರಾಷ್ಟ್ರದ ನಾಗಪುರದ ಟ್ರಾಫಿಕ್ ಪೊಲೀಸರು ಹೊಸ ರೀತಿಯಾದ ರಸ್ತೆ ನಿಯಮವನ್ನ ಪಾಲಿಸುವಂತೆ ಮಾಡಲು ಕೆಲವು ಪೊಲೀಸರು ಯಮನ ವೇಷವನ್ನೇ ಧರಿಸಿ ರಸ್ತೆ ನಿಯಮಗಳನ್ನ ಉಲ್ಲಂಘಿಸಿದವರಿಗೆ ರಸ್ತೆ ನಿಯಮ ಬಗ್ಗೆ ಮಾಹಿತಿಯನ್ನು ಕೊಡುವ ಹೊಸ ರಸ್ತೆ ನಿಯಮ ಜಾಗೃತಿಯನ್ನ ಆರಂಭಿಸಿದ್ದಾರೆ. ಇದೇ ಕಾರಣ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಮೂಲಕ ರಸ್ತೆ ನಿಯಮಗಳನ್ನ ಉಲ್ಲಂಘಿಸಿದರೆ ನೇರವಾಗಿ ಯಮಲೋಕವನ್ನ ಸೇರುತ್ತೀರಾ ಅನ್ನುವುದನ್ನ ತಿಳಿಸುತ್ತಿದ್ದಾರೆ. ಅದರಲ್ಲೂ ಬೈಕ್ ಸವಾರರು ವೀಲಿಂಗ್ ಮಾಡುವವರು ತಪ್ಪದೆ ಹೆಲ್ಮೆಟ್ ಅನ್ನ ಧರಿಸಬೇಕೆಂದು ಈ ಯಮ ವೇಷವನ್ನ ಧರಿಸಿ ಯಮನ ಹಾಗೆ ಕಾಣುವ ಪೊಲೀಸರು ಅವರಿಗೆ ಮಾಹಿತಿಯನ್ನ ನೀಡುತ್ತಿದ್ದಾರೆ. ಅಟ್ಲೀಸ್ಟ್ ಈಗಾದರೂ ಜನರು ಸಾವಿನ ಬಗ್ಗೆ ಅರಿವು ಇಟ್ಟುಕೊಂಡು ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗದೆ ಸರಿಯಾದ ರೀತಿಯಲ್ಲಿ ವಾಹನಗಳನ್ನ ಓಡಿಸಬೇಕು ಮತ್ತು ಅದನ್ನ ಬೈಕ್ ಸವಾರರು ತಪ್ಪದೆ ಹೆಲ್ಮೆಟ್ ಹಾಕಿಕೊಂಡು ಗಾಡಿಗಳನ್ನ ಓಡಿಸಬೇಕು ಅನ್ನುವುದನ್ನ ನಾಗಪುರ ಪೊಲೀಸರು ಯಮನ ವೇಷಧಾರಿಯಾಗಿ ನಾಗರಿಕರಿಗೆ ತಿಳಿ ಹೇಳಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಮೂಲಕ ನಿಮಗೆ ಸಿಕ್ಕ ಮಾಹಿತಿ ನಿಜಕ್ಕೂ ಇಷ್ಟವಾದಲ್ಲಿ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.